ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ನಿಮ್ಮೆಲ್ಲರಿಗೆ ಸ್ವಾಗತ, ಸುಸ್ವಾಗತ. ಕಳೆದ ಬಾರಿ ನಾನು ನಿಮಗೆ ದೇವರು 6ನೇ ದಿನದಲ್ಲಿ ಮೊದಲನೇ ಭಾಗದಲ್ಲಿ ಏನೆಲ್ಲ ಉಂಟು ಮಾಡಿದೆ ಎಂಬ ವಿಷಯದಲ್ಲಿ ತಿಳಿಸ್ತೇನಲ್ವಾ? ಈ ದಿನ ನಿಮಗೆ ದೇವರು 6ನೇ ದಿನದ 2ನೇ ಭಾಗವಾದ ಮನುಷ್ಯನನ್ನು ಮಾಡಿದ ವಿಷಯದಲ್ಲಿ ನೋಡೋಣ. ಅಂದರೆ ಮನುಷ್ಯನನ್ನು ದೇವರು ಹೇಗೆ ಸೃಷ್ಟಿ ಮಾಡಿದನು, ಉಂಟು ಮಾಡಿದನು. ಈ ವಿಷಯದಲ್ಲಿ ಪವಿತ್ರ ಬೈಬಲ್ನ ಹಳೆ ಒಡಂಬಡಿಕೆಯ ಪುಸ್ತಕದ ಆದಿಕಾಂಡ ಅಧ್ಯಾಯ 2 ವಚನ 7 ನಾವು ಹೀಗೆ ಓದುತ್ತೇವೆ. 7ನೇ ವಚನ, ಆದಿಕಾಂಡ 2:7. ಹೀಗೆರಡು, ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು ಎಂಬುದನ್ನು ನೋಡ್ತೇವೆ. ನಾವೀಗ ಇಲ್ಲಿ ಓದಿದ ಹಾಗೆ ದೇವರು ಮನುಷ್ಯನನ್ನು ಹೇಗೆ ಉಂಟು ಮಾಡಿದನು? ದೇವರೇನು ಮಾಡಿದ? ದೇವರು ನೆಲದ ಮಣ್ಣನ್ನು ತೆಗೆದುಕೊಂಡು ಅದರಿಂದ ಮನುಷ್ಯನನ್ನು ತನಗೆ ಬೇಕಾದ ಹಾಗೆ ರೂಪವನ್ನು ಮಾಡಿದನು. ಅಂದರೆ ಅವನಿಗೆ ಕೈ, ಕಾಲುಗಳು, ತಲೆ, ತೋಳು, ಹೊಟ್ಟೆ, ಮೂಳೆ, ಬೆರಳುಗಳು, ಮೂಗು ಇತ್ಯಾದಿಗಳನ್ನು ರೂಪಿಸಿದ. ಅವನೇನು ಮಾಡಿದ? ರೂಪಿಸಿ ತನ್ನದೇ ಆದ ಅವನ ಮೂಗಿನಲ್ಲಿ ತನ್ನದೇ ಆದ ಜೀವಶ್ವಾಸವನ್ನು ಊದಿದನು. ಆಗ ಅವನು ಜೀವ ಪಡೆದನು. ಅಂದರೆ ದೇವರು ತನ್ನ ದೈವಿಕ ಶಕ್ತಿಯ ಆತ್ಮವನ್ನು ಮನುಷ್ಯನಿಗೆ ನೀಡಿದನು. ಹೀಗೆ ಮನುಷ್ಯನಲ್ಲಿ ದೇವರು ಆತ್ಮದ ರೂಪವನ್ನು ಕೊಟ್ಟ. ಹೀಗೆ ಮನುಷ್ಯ ಸೃಷ್ಟಿಯಾದ. ಹೀಗೆ ಈ ರೀತಿಯ ದೇವರು ಮನುಷ್ಯನಿಗೆ ಉಂಟು ಮಾಡಿದನು. ಸೊ ಅದರಿಂದ ಮನುಷ್ಯನ ದೇವರು ತನ್ನದೇ ಸ್ವರೂಪದಲ್ಲಿ ಉಂಟು ಮಾಡಿದನು ಎಂಬ ವಿಷಯದಲ್ಲಿ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ. ದಯಮಾಡಿ ನನ್ನ ಚಾನಲನ್ನು ಲೈಕ್ ಮಾಡಿ, ಇತರರೊಂದಿಗೆ ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.